ರೆಡಿಯಾಗಿದ್ದೀನಿ. ಇವತ್ತು ಬೆಳಗ್ಗೆ ನನಗೆ ಫ್ರೀ ಫ್ರೆಂಡ್ಸ್. ಏನಕ್ಕೆ ಅಂದರೆ ಇವತ್ತು ಅಂಕಿತಾ ಬ್ರೇಕ್ಫಾಸ್ಟ್ ಮಾಡ್ತಾಳೆ. ಒಂದು ಹೆಲ್ಪ್ ಕೂಡ ಮಾಡಲ್ಲ, ಏನೂ ಮಾಡಲ್ಲ. ಇವತ್ತೇನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ನನಗಂತೂ ಡೈಲಿ ಮಾಡಿ ಗೊತ್ತಿರುತ್ತೆಲ್ಲ. ಬದನೆಕಾಯಿನ ನೀರಲ್ಲಿ ಇಟ್ಕೋಬೇಕು. ಆಮೇಲಿಂದ ಖಾರ ಬೇಕಂದ್ರೆ ಚಿಲ್ಲಿ ಪೌಡರ್, MTR, ವಾಂಗಿಬಾತ್ ಪೌಡರ್ ಫ್ರೈ ಮಾಡ್ತಾನೆ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಯಿತು. ಫ್ರೈ ಆದ ತಕ್ಷಣ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ನಿವೇದಿತಾಸ್ ವ್ಲಾಗ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಕಂಟಿನ್ಯೂ ಆಗಿ ನೋಡಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಇವತ್ತು ಬೆಳಗ್ಗೆ ನನಗೆ ಫ್ರೀ ಫ್ರೆಂಡ್ಸ್. ಏನಕ್ಕೆ ಅಂದರೆ ಇವತ್ತು ಅಂಕಿತಾ ಬ್ರೇಕ್ಫಾಸ್ಟ್ ಮಾಡ್ತಾಳಂತೆ. ಸೊ ನೋಡೋಣ ಹೆಂಗೆ ಮಾಡ್ತಾಳೆ ಅಂತ ವ್ಲಾಗಲ್ಲಿ ತೋರಿಸ್ತೀನಿ. ಹಲೋ ಮೇಡಮ್, ಏನು ಟಿಫನ್ ಮಾಡ್ತಾಯಿದ್ದೀರಾ? ವಾಂಗಿಬಾತ್. ಏನು ಇವತ್ತು ಮಳೆ ಗಿಳೆ ಬರ್ಬೋದು ಜೋರಾಗಿ? ಅಂದರೆ ನನಗೆ ಹಾಲಿಡೇ ಇರಲಿಲ್ಲ, ಅದಕ್ಕೆ ಮಾಡ್ಕೊಡಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಹಾಲಿಡೇಸ್ ಇದೆ. ಏನೂ ಇಲ್ಲ, ಒಂದು ಹೆಲ್ಪ್ ಕೂಡ ಮಾಡಲ್ಲ, ಏನೂ ಮಾಡಲ್ಲ. ಇವತ್ತೇನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ನನಗಂತೂ ಡೈಲಿ ಮಾಡಿ ಗೊತ್ತಿರುತ್ತೆ ಎಲ್ಲರಿಗೂ. ಮನೇಲಿ ಬೋರಿಂಗ್ ಇದ್ಬಿಡುತ್ತೆ. ನಮ್ಮ ಊಟ ತಿನ್ನೋದು ನಮಗೆ ಬೋರಿಂಗ್ ಅನಿಸುತ್ತೆ. ಸೊ ಇವತ್ತು ಏನೋ ವಾಂಗಿಬಾತ್ ಸ್ಪೆಷಲ್ಲಾಗಿ ಮಾಡಿ. ಓಹ್, ಇದೇನೋ ಮಾಡ್ತಾಳೆ ಅಂತ ನೋಡೋಣ, ಹೆಂಗೆ ಮಾಡ್ತಾಳೆ ಅಂತ ನೋಡೋಣ ಬನ್ನಿ. ಹೇಳ್ತೀನಿ. ಅಂಕಿತ ಹೆಂಗೆ ಮಾಡೋದು ಗೊತ್ತಾ ನಿನಗೆಲ್ಲ? ಗೊತ್ತಿಲ್ಲದೆ ಮಾಡ್ತಾ ಇದ್ದೀನಾ? ಎಲ್ಲಿ ನೋಡ್ಕೊಂಡು ಯೂಟ್ಯೂಬ್ ಏನಿಲ್ಲ, ವಿಡಿಯೋ ಆನ್ ಮಾಡಿ ಇಟ್ಕೋ, ನಾನು ಹಾಗೆ ಮಾಡ್ತೀನಿ. ಅವಾಗ ಎಲ್ಲಿ ನೋಡಿದೆ ಎಲ್ಲಿ ನೋಡಿಲ್ಲ, ನೀನೇ ಹೇಳ್ಕೊಟ್ಟಿದ್ಯಲ್ಲ ಅದೇ. ಎಲ್ಲೂ ನೋಡಿಲ್ಲ. ಯೂಟ್ಯೂಬ್ ಇವಾಗೇನು ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಎಲ್ಲ ಯಾವ ತಿಂಡಿ ಆದರೂ ಮಾಡ್ಬೋದು ನೋಡ್ಕೊಂಡು. ಏನಿಲ್ಲ, ಯೂಟ್ಯೂಬ್ ಏನಿಲ್ಲ, ನಮ್ಮಮ್ಮ ಮತ್ತೆ ಅಜ್ಜಿ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದನ್ನೇ ನಾನು ಮಾಡ್ತಾ ಇರೋದು. ಏನು ಯೂಟ್ಯೂಬ್ ಏನು ನೋಡಲ್ಲ. ಎಷ್ಟು ಟೈಮ್ ನೋಡಿ, ಈಗ ತಿಂಡಿ ಅಂತೆ, ಇನ್ನು ಇವಳು ಮಾಡಿ ಕೊಡೋಷ್ಟ್ರಲ್ಲಿ 1 ಗಂಟೆ ಒಟ್ಟಿಗೆ ಊಟ. ಎದೊಳದ್ ಲೇಟ್ ಆಯ್ತು, ಏನು ಮಾಡೋಕ್ಕಾಗುತ್ತೆ? ರೆಡಿನಾ? ಏನೇನು ತೊಗೊಂಡಿದ್ಯಾ ಅಂದರೆ ಹೇಳ್ಬೇಕಾ ಹಿಂಗೆ ಮಾಡ್ತೀನಿ ಅಂತ? ಹಾಂ ಹೇಳು. ಅದು 1-2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲಿಂದ 1 ಮೀಡಿಯಮ್ ಸೈಜ್ ಆನಿಯನ್ನು, ಟೊಮೆಟೊ, ಕರ್ಬೇವಿನ ಸೊಪ್ಪು, ಮೊದಲೇ ಹುಣಸಿನ ಹುಳಿನ ನೆನೆಸಿಟ್ಕೊಂಡಿದ್ದು, ಮತ್ತು ಬದನೆಕಾಯಿನ ನೀರಲ್ಲಿ ಇಟ್ಕೋಬೇಕು. ಆಮೇಲಿಂದ ಖಾರ ಬೇಕಂದ್ರೆ ಚಿಲ್ಲಿ ಪೌಡರ್, MTR, ವಾಂಗಿಬಾತ್ ಪೌಡರ್ ಅಷ್ಟೇ ಹಾಕಿ ಮಾಡೋದು. ಮಾಡು. ಹೆಂಗೆ ಮಾಡ್ತೀಯ ಏನೋ? ಏನು ಮಾಡೇ ಇಲ್ಲ, ನೀವು ತಿಂದೇ ಇಲ್ಲ ಅನ್ನೋ ಥರ ಆಗ್ತಾ ಇದೆಯಾ? ವಾಂಗಿಬಾತ್ ಎಲ್ಲಿ ವಾಂಗಿಬಾತ್ ಮಾಡಿದ್ಯಾ? ವಾಂಗಿಬಾತ್ ಮಾಡಿಲ್ಲ, ಬಟ್ ಬೇರೆ ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ತಾನೆ, ಬೇರೆ ರೆಸಿಪೀಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಫ್ರೆಂಡ್ಸ್. ಆ ಥರ ಏನಿಲ್ಲ, ಇದು ಚಿಕನ್ ಮಟನ್ ಆ ಥರದ್ದೆಲ್ಲ ಚೆನ್ನಾಗಿ ಮಾಡ್ತಾಳೆ. ವೆಜ್ಜಲ್ಲಿ ಅಷ್ಟು ಬರಲ್ಲ. ನೋಡೋಣ, ಇವತ್ತು ಶೂಟ್ ಮಾಡು ಅಂತಂದಿದ್ದಾಳೆ. ನೋಡೋದ ಹೆಂಗೆ ಮಾಡ್ತಾಳೆ ನೋಡೋಣ ಬನ್ನಿ. ಫಸ್ಟು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿದ್ದೆ. ಅದಾದ್ಮೇಲೆ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಹಾಕು. ಆಮೇಲಿಂದ ಅದಕ್ಕೆ ಇಬ್ಬರಿಗೆ ಸ್ವಲ್ಪ ಜೀರಿಗೆ, ಆಮೇಲೆ ಏನಾದರೂ ಜಾಸ್ತಿ ಸಿದೋಗ್ತಿದೆ ಅಂತ ಬಂದರೆ ಕಡಿಮೆ ಫ್ಲೇಮ್ ಮಾಡ್ಕೊಳ್ಳಿ. ಅದೆಲ್ಲರಿಗೂ ಗೊತ್ತಿರುತ್ತೆ, ಹೇಳು. ಆಮೇಲೆ ಇನ್ನೂ ಸ್ವಲ್ಪ ಕಡಲೆ ಸಾಕು. ಆಮೇಲಿಂದ ಇಬ್ಬರಿಗೆ ಅಲ್ವಾ ಅವಿ ಅನಿಸ್ಬಿಡುತ್ತೆ. ಆಮೇಲೆ ಸ್ವಲ್ಪ ಸಾಕು. ಉದ್ದಿನ ಹಾಕಿ ಆಮೇಲಿಂದ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಆಯಿತು. ಒಂದು ಸ್ವಲ್ಪ ಫ್ರೈ ಆಯಿತು ಅಂತ ಅಂದ ತಕ್ಷಣ ನೆಕ್ಸ್ಟ್ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ. ಆ್ಯಕ್ಚುಲಿ ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲೇ ಅದೇ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನಿನಗೆ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ ನಾನು. ಬೇಗ ಹೊಟ್ಟೆ ಹಸಿದೈತೆ. ಇದೆಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ಆನಿಯನ್ ಹಾಕಿ. ಆನಿಯನ್ ಫ್ರೈ ಆಗ್ಬೇಕಂದ್ರೆ ಚೂರು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ. ಸೊ ಆನಿಯನ್ ಸ್ವಲ್ಪ ಫ್ರೈ ಅಂದರೆ ಲೈಕ್ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಜಾಸ್ತಿನೂ ಫ್ರೈ ಮಾಡ್ಕೋಬಾರ್ದು.
ಆದಮೇಲಿಂದ ಅದಕ್ಕೆ ಟೊಮೆಟೊ ಹಾಕಿ ಸ್ವಲ್ಪ ನಾನು ಇಬ್ಬರಿಗೆ ಆಗಿರೋದ್ರಿಂದ ಒಂದೇ ಟೊಮೆಟೊ ಹಾಕ್ತಿದ್ದೀನಿ. ಸ್ವಲ್ಪ ಸಾಕಾನೆ ಒಂದು ಸ್ವಲ್ಪ ಒನ್ ಟೈಮ್ ನಾನೇ ನಿನಗೆ ಅಡಿಗೆ ಹೇಳ್ಕೊಡ್ತಾ ಇದ್ದೆ. ಓ ಭ್ರಮೆ ಈಗ ಹೇಳಪ್ಪ, ನಮ್ಮ ಫ್ಯಾಮಿಲಿಲಿ ಯಾರು ಅಡುಗೆ ಚೆನ್ನಾಗಿ ಮಾಡೋದು? ನೀನೇ ಚೆನ್ನಾಗಿ ಮಾಡೋದು. ಬಟ್ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಮಾಡ್ತಾ ಇರ್ಲಿ. ನಿನಗೆ ಏನು ಮಾಡ್ತಾ ಇದೆ? ದೋಸೆ, ಮ್ಯಾಗಿ. ಅದು ಇವಳೆ ಬೇಕು ಮಾಡೋಕ್ಕೆ. ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ನಾನೇ ಚೆನ್ನಾಗಿ ಅಡುಗೆ ಮಾಡೋದು. ಹಾಂ. ಸೊ ಸ್ವಲ್ಪ ಫ್ರೈ ಆಗಬೇಕಂದ್ರೆ ಬೇಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಆವಾಗ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಇದು ಫ್ರೈ ಆಯಿತು ಅಂತ ಅಂದ ತಕ್ಷಣ ಇದನ್ನೇನು ಒಬ್ಬರು ನೀರಲ್ಲಿ ಬೇಯಿಸ್ಕೊಳ್ತಾರಲ್ಲ ನೀವು, ಇದನ್ನ ಒಬ್ಬರು ನೀರಲ್ಲಿ ಬೇಯಿಸ್ಕೊಂಡು ಹಾಕ್ತಾರೆ. ಇದು ದಮ್ ವಾಂಗಿಬಾತು ಅದು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಸೊ ಕೊಡ್ಸ್ ಮಾಡಿ ರೈಸ್ ಮಾಡ್ಕೊಳ್ಳೋದಕ್ಕೆ ಅದು ಬಾತ್ ಥರ ಇರುತ್ತೆ. ಅದೇ ಒಂದು ಟೇಸ್ಟ್ ಇದೆ, ಒಂಥರ ಟೇಸ್ಟ್. ಫ್ರೈ ಮಾಡ್ತಾನೆ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಯಿತು. ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊಂಡು, ಜಾಸ್ತಿ ಬಿಟ್ಟರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ, ತಿನ್ನಕ್ಕೆ ಒಂಥರ ಆಗುತ್ತೆ. ಅದರಿಂದ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಏನು ಟೇಸ್ಟ್ ಇರುತ್ತಲ್ಲ ನಾನು ಮಾಡೋದಿಲ್ಲ. ಏನು ಮಾಡೋದಂದ್ರೆ ಟೇಸ್ಟ್ ಇಲ್ಲ ಫ್ರೆಂಡ್ಸ್, ಚೆನ್ನಾಗಿ ಮಾಡ್ತಾಳೆ ನೋಡಿ. ಆಮೇಲೆ ತಿಂದೆ ಆದ್ಮೇಲೆ ಹೇಳು, ಓಕೆನಾ? ಓಕೆ. ಒಬ್ಬೊಬ್ರು ಇದಕ್ಕೆ ಲೈಕ್ ಅಯ್ಯಂಗಾರ್ ಸ್ಟೈಲ್ ಮಾಡ್ಬೇಕಂದ್ರೆ ಬೆಲ್ಲ ಆಪ್ಷನಲ್ಲು, ಬೆಲ್ಲ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನಾನೇ ಯಾವತ್ತೂ ನಾನು ಯೂಸ್ ಮಾಡಿಲ್ಲ. ಸೊ ಖಾರ ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ. ಅಂದರೆ ಪೌಡರಲ್ಲೂ ಖಾರ ಇರುತ್ತೆ, ಬಟ್ ನಾನು ಎಕ್ಸ್ಟ್ರಾ ಸ್ವಲ್ಪ ಖಾರ ತಿನ್ನೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇಡಲಾ? ಅದನ್ನು ಫ್ರೈ ಆದ ತಕ್ಷಣ ವಾಂಗಿಬಾತ್ ಪೌಡರ್ MTR ಯೂಸ್ ಮಾಡ್ತಿದ್ದೆ. ಸೊ ನಿಮ್ಮ ನಿಯರ್ ಎಲ್ಲ ಪ್ರೊವಿಷನ್ ಸ್ಟೋರಲ್ಲೂ ಸಿಗುತ್ತೆ MTR. ನಾವು ಅದೇ ಯೂಸ್ ಮಾಡೋದು ಆಲ್ಮೋಸ್ಟ್ ಎಲ್ಲ. ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದು. ಆಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು ಮುಂದೆ, ಯಾಕಂದರೆ ಅದು ಆಮೇಲೆ ಡ್ರೈ ಆಗುತ್ತೆ. ರೆಡಿ ಆಯ್ತಾ? ಆಗ್ತದೆ. ಇನ್ನೇನು ಸ್ವಲ್ಪ ತುಂಬ ಹೊಟ್ಟೆ ಹಸಿತಾ ಇದೆ. ಆಯಿತು. ಇನ್ನೇನಿತ್ತು ಫ್ರೈ. ನೆನ್ನೆನು ಟ್ವೆಲ್ಲು, ಇವತ್ತು ಟ್ವೆಲ್ಲು. ಊಟ ಮಾಡ್ತಾ ತಿಂಡಿ ತಿಂತಾ ಇರೋದೇ ಲೇಟ್ ಆಗ್ತಾ ಇದೆ ಫ್ರೆಂಡ್ಸ್. ನಾನು ಆಮೇಲಿಂದ ಲಾಸ್ಟಲ್ಲಿ ಸಾಲ್ಟ್ ಹಾಂ ಮುಗೀತು. ಅದೆಲ್ಲ ಎಣ್ಣೆ ಬಿಟ್ಕೊತಿದೆ ಅಂದರೆ ಐ ಥಿಂಕ್ ರೆಡಿ ಆಗಿದೆ. ಸೊ ತಿನ್ನೋಕ್ಕೆ ರೆಡಿ ನೀವು, ಓಕೆನಾ? ಓಕೆ. ಇವಾಗ ಅಷ್ಟೇ ಫ್ಲೇಮ್ ಆಫ್ ಮಾಡೋದು. ರೆಡಿ ಆಯ್ತಾ? ನಾನು ಕೊತ್ತಂಬರಿ ಸ್ವಲ್ಪ ಒಗ್ಗರಣೆಗೆ ಹಾಕೋಕ್ಕೆ ಇಷ್ಟ ಇಲ್ವಲ್ಲ, ಅದಕ್ಕೆ ಇವಾಗ ಮೇಲ್ಗಡೆ ಹಾಕಿ ತಿನ್ನೋದ ಇವಾಗ. ಊಟ ಎಲ್ಲ ಮುಗಿಸ್ಕೊಂಡು ಚರಿಗೆ ಸ್ಕೂಲ್ ಬಿಡೋ ಟೈಮ್ ಆಯಿತು. ಅಂದರೆ ಯಾವಾಗಲೂ ನಮ್ಮ ಕಾರ್ತಿಕ್ಕೆ ಕರ್ಕೊಂಡು ಬರ್ತಾಯಿದ್ದ. ಇವತ್ತು ನಾನು ಹೋಗಿದ್ದೆ ಚರಿ, ಅದಕ್ಕೆ ಆಶ್ಚರ್ಯದಿಂದ ನೋಡ್ತಾ ಇದ್ದೆ ಇವತ್ತು ಅಮ್ಮ ಬಂದಿದ್ದಾರಲ್ಲ ಅಂತ. ಆಮೇಲೆ ಏನೇನಾಗಿದೆ ಅಂತೆಲ್ಲ ಕೇಳ್ಕೊಂಡು ಬರ್ತಾಯಿದ್ದೆ. ಅವನು ಹೇಳ್ತಾ ಇದ್ದ ಏನು ಮಾಡಿಸಿದ್ರು ಇವತ್ತು ಅಂತ. ಯಾರು ಬಂದಿದ್ದಾರೆ ಮನೆಗೆ? ಅಮ್ಮ ಮತ್ತೆ ಅಜ್ಜಿ. ಅಮ್ಮ ಹಾಯ್ ಹಾಯ್ ಹಾಯ್. ಯೂಟ್ಯೂಬ್ಗೆ ಹೇಳು ಆಲ್ ದಿ ಬೆಸ್ಟ್ ಅಂತ ಹೇಳು. ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಮಗಳೇ, ಆಲ್ ದಿ ಬೆಸ್ಟ್ ಕಂದ. ಮೊಮ್ಮಗಳು ಮನೆಗೆ ಬಂದಿದ್ಯಾ? ಏನು ತಗೊಂಡು ಬಂದಿದ್ಯಾ? ತಿಂಡಿ ತಂದಿದ್ದೀನಿ. ಹಬ್ಬದ ಉಪವಾಸ ಹಬ್ಬ ಮಾಡಿದ್ದು. ಏಕೆ ಮೊಮ್ಮಗಳನ್ನ ಕರೆದಿರ್ಲಿಲ್ವ ನೀನು? ಬರೀಕಿಲ್ಲ ನೀನೇ ಬಾಜಿ ನಮ್ಮೂರಿಗೆ ಅಂತ ಅಂದ್ರು ಮೊಮ್ಮಗಳು, ಅದಕ್ಕೆ ಬಂದಿದ್ದೀನಿ. ತಿಂಡಿ ಹಬ್ಬದ ಖುಷಿ ಆಯ್ತಾ ಮೊಮ್ಮಗಳನ್ನ ನೋಡಿ? ಮೊಮ್ಮಗನ್ ನೋಡಿ ಖುಷಿ ಆಯ್ತಾ? ನೋಡಿ ಖುಷಿ ಆಯ್ತು. ಅಮ್ಮ ಅಜ್ಜಿ ಎಲ್ಲ ಬಂದಿದ್ರಲ್ಲ, ಸೊ ಅದಕ್ಕೆ ಸ್ಯಾರಿ ಪರ್ಚೇಸಿಗೆ ಹೋಗ್ತಾ ಇದ್ವಿ. ಇಲ್ಲಿ ಕರ್ನಾಟಕದಲ್ಲಿ, ನಾವು ಕರ್ನಾಟಕದಲ್ಲೇ ಯಾವಾಗಲೂ ತೊಗೊಳ್ಳೋದು. ಸೊ ಕರ್ನಾಟಕದಲ್ಲೇ ಬಂದಿದ್ವಿ. ಬೇರೆ ಸ್ಯಾರಿ ಮೇಲೆಲ್ಲ 50% ಆಫರ್ ನಡೀತಾ ಇತ್ತು. ಆದರೆ ನಾವು ಕ್ರೇಪ್ ಸಿಲ್ಕ್ ತೊಗೊಳ್ಳೋಣ ಅಂತ ಬಂದಿದ್ವಿ. ನೋಡಿದ್ರೆ ತುಂಬಾ ರಶ್ಶು. ಎಷ್ಟು ಜನ ಇದ್ದಾರೆ ಅಂದರೆ ಕಾಲಿಡೋಕ್ಕೆ ಜಾಗ. ನೀವು
ತುಂಬಾ ಕ್ರೌಡ್ ಇತ್ತು. ಈಗ ನೀವೇ ನೋಡಿದ್ರಲ್ಲ ಅಷ್ಟು ಕ್ರೌಡ್ ಇತ್ತು. ಸೊ ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡೋದಂತಲೂ ಗೊತ್ತಾಗ್ತಾಯಿಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ತಾಯಿತ್ತು. ತುಂಬ ಜನ ಇದ್ರಲ್ಲ ಪಾಪ, ಅವ್ರಿಗೆ ತೋರ್ಸೋಕ್ಕೂ ಕಷ್ಟ ಆಗ್ತಾಯಿತ್ತು. ಅಲ್ಲೊಬ್ಬರು ಕರೀತಿದ್ರು, ಇಲ್ಲೊಬ್ಬರು ಕರೀತಾಯಿದ್ರು. ಸೊ ಆಮೇಲೆ ಬೇರೆ ಪ್ಯಾಟ್ರನ್ನು ನೋಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಅಮ್ಮ 3D ಪ್ಯಾಟರ್ನ್ ನೋಡೋಕ್ಕೆ ಬಂದಿದ್ದರು. ಸೊ ಅವ್ರಿಗೂ ಕನ್ಫ್ಯೂಸ್ ಆಗ್ತಾಯಿತ್ತು, ಜನ ಇದ್ರಲ್ವ ಗೊತ್ತಾಗ್ತಾಯಿರಲಿಲ್ಲ ಬೇಗ ತೊಗೋಬೇಕು ಅಂತ. ವೀಕೆಂಡ್ ಇತ್ತಲ್ಲ, ಸೊ ರಶ್ ಇದ್ದರು. ಎಷ್ಟು ನೋಡ್ತಿದ್ಯಾ ನೀವು ಅವಾಗ್ಲಿಂದ? ನೋಡೆ ಬರೀ ಫೋನ್ ಇಟ್ಕೊಂಡೆ ಕೂತಾವಳಂತ. ಏನು ಸ್ಯಾರಿ ನೋಡೋಕ್ಕೂ ಬರಲ್ಲ ಫ್ರೆಂಡ್ಸ್, ಸುಮ್ಮನೆ ಸ್ಯಾರಿ ಎಲ್ಲ ನೋಡೋದೆಲ್ಲ ಇಷ್ಟನೇ ಆಗಲ್ಲ. ಇನ್ನೇನು ಇಷ್ಟ? ಒಂದು ಎರಡು ಬರೀ ತಿನ್ನೋದು. ಒಂದು ಎರಡು ತೊಗೊಳೋದಾದ್ರೆ ಏನೋ ನೋಡ್ಬೋದು. ನೀವು 10-12 ತೊಗೊಳಕ್ಕೆ ಹೋಗ್ತೀರಾ, ಹೆಂಗೆ ನೋಡೋಕ್ಕಾಗುತ್ತೆ? ಇದು ಹೊಸ ಸುಮಂಗಲ್ಯ ಬಂದಿರೋದಲ್ಲ. ಇದು ನೋಡಿ, ಅಮ್ಮಂದು ಇನ್ನೂ ಸೆಲೆಕ್ಟ್ ಆಗಲಿಲ್ಲ. ಅದು ಮನೆಯಲ್ಲಿ ಮಂಡ್ಯದ್ರ ಪಕ್ಕದ ಮನೆಯವ್ರಿಗಂತೆ ನೋಡ್ತಾವ್ರೆ. ಇದು ಹೊಸ ಸುಮಂಗಲಿ ಇದೆಲ್ಲ ಅಲ್ಲಿ. ಇಲ್ಲೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದಿದ್ದೆ ಟಿಶ್ಯೂ ಸ್ಯಾರಿ ನೋಡೋಕ್ಕೇ. ಇಲ್ಲಿ ಟಿಶ್ಯೂ ಸ್ಯಾರಿ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಅಂಕಿತಾ ಬೇರೆ ಅಮ್ಮಗೆ ಬೈತಾ ಇದ್ಲು, ಎಷ್ಟು ನೋಡ್ತೀಯ ಅಂತ. ಅವಳಿಗೆ ಈ ಥರ ಎಲ್ಲ ಇವತ್ತೇ ಬಂದಿರೋದು ಶಾಪಿಂಗ್ಗೆ, ಅವಳು ಅಷ್ಟಾಗಿ ಬರೋಲ್ಲ ನಮ್ಮ ಜೊತೆ, ತುಂಬ ನೋಡ್ತೀವಿ ಅಂತ. ಸೊ ಅಮ್ಮಂಗೆ ಯಾವುದೋ ಒಂದು ಸೆಲೆಕ್ಟ್ ಮಾಡು, ಇಲ್ಲ ಇದು ಸೆಲೆಕ್ಟ್ ಮಾಡು, ಅದು ಸೆಲೆಕ್ಟ್ ಮಾಡು ಅಂತ ರೇಗಿಸ್ತಾ ಇದ್ಲು. ಅಮ್ಮಂದರಿಗೆ ಸೀರೆ ಮೇಲೆ ತುಂಬ ಕ್ರೇಜ್ ಇರುತ್ತೆ ಅಲ್ವಾ. ಸೊ ಹಂಗೋ ಮಾಡಿ ಅಂಕಿತ ಒಂದು ಸೆಲೆಕ್ಟ್ ಮಾಡಿದ್ಲು, ಅದನ್ನೇ ತೊಗೊಂಡ್ವಿ. ಇವಾಗ ಮನೆಗೆ ಬಂದ್ವಿ ಫ್ರೆಂಡ್ಸ್. ಅಂದರೆ ತುಂಬಾ ಶಾಪಿಂಗು. ನಮ್ಮ ಅಮ್ಮನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಇನ್ನು ಎಷ್ಟು ಸ್ಯಾರೀಸ್ ಇದ್ರೂ ಸಾಲಲ್ಲ, ಅಷ್ಟು ತೊಗೋತಾರೆ. ಇದು ಸುಮಂಗಲಿ ಹೊಸದಾಗಿದೆಯಲ್ಲ, ಸಿಲ್ಕ್ ಉತ್ಸವ, ಅಲ್ಲಿ ತೊಗೊಂಡಿದ್ದು. ಇದು ಟಿಶ್ಯೂ ಸಿಲ್ಕು. ಅದು ಟಿಶ್ಯೂನೇ ತುಂಬ ಕಡೆ ಹುಡುಕ್ತಾ ಇದ್ರು, ಕರ್ನಾಟಕದಲ್ಲಿ ಇರಲಿಲ್ಲ. ಸೊ ಇಲ್ಲಿ ಹೊಸ ಸುಮಂಗಲಿ ಆಗಿದೆ, ಅಲ್ಲಿ ತೊಗೊಂಡಿದ್ದು. ನೋಡಿ, ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಲೈಟ್ ಗ್ರೀನು ಮತ್ತು ಪಿಂಕು. ವೀಡಿಯೋಗೆ ಹೆಂಗೆ ಬರ್ತಿದೋ ಗೊತ್ತಿಲ್ಲ, ಬೇಕಾದ್ರೆ ಫೋಟೋ ಆಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ಇದು ಒಂದು ತೊಗೊಂಡಿದ್ದು. ಇದು ಕ್ರೇಪ್ ಸಿಲ್ಕು, ಕರ್ನಾಟಕದಲ್ಲಿ ತೊಗೊಂಡಿದ್ದು. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಅದೇ ಇದು ಲಾಸ್ಟ್ ಪೀಸ್ ಇದ್ದು, ಇದನ್ನೇ ತುಂಬಾ ಜನ ನೋಡಿದ್ರು ತಗೋಬೇಕು ಅಂತ. ಸೊ ಆಮೇಲೆ ಅಲ್ಲಿ ರಶ್ ಬಗ್ಗೆ ಹೇಳು. ಯಪ್ಪ, ಅಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ದೇವ್ರೆ, ಸೀರೆ ತಗೊಳಕ್ಕೆ ಹೋಗ್ಬಾರ್ದು, ಅಷ್ಟು ಜನ ಬಂದಿದ್ರು. ಎಲ್ಲಿ ಜನ ಇದಾರಲ್ಲ, ಬರೀ ಸ್ಯಾರಿ ಅಂಗಡಿಗಳಲ್ಲಿ ತುಂಬ ಜನ ಇರೋದು. ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು. ಸೊ ಅದಕ್ಕೆ ಡಿನ್ನರ್ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ. ಅಮ್ಮ ಅಜ್ಜಿ ಎಲ್ಲ ಬಂದಿದ್ರಲ್ಲ. ಸೊ ಇಲ್ಲಿ ನಮ್ಮ ವಿಜಯನಗರ ಸ್ಟ್ರೀಟಿಗೆ ಬಂದಿದ್ವಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲಿಂದ ಎಲ್ಲ ಬಂದಮೇಲೆ ಸ್ವಲ್ಪ ಚರಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದೆ. ಅಂದರೆ ಅವ್ನು ನೈಟೇ ಸ್ವಲ್ಪ ಆ್ಯಕ್ಟಿವ್ ಇರ್ತಾನೆ. ಸೊ ಅದಕ್ಕೆ ನಾನು ನೈಟ್ ಹೊತ್ತೇ ಹೋಮ್ವರ್ಕ್ ಮಾಡಿಸ್ತೀನಿ. ವಾಟ್ ಈಸ್ ದಿಸ್? ಗುಡ್ ಬಾಯ್. ವಾಟ್ ಈಸ್ ದಿಸ್? ಬಾಯ್. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಅವನಿಗೆ ನೈಟ್ ಹೇಳ್ಕೊಟ್ರೆ ಸ್ವಲ್ಪ ನೆನಪೆಲ್ಲ ಮಾಡ್ಕೋತಾನೆ, ಮಾರ್ನಿಂಗಿಗೆ ಹೇಳ್ತಾನೆ. ಸೊ ನಾನು ಅದಕ್ಕೆ ನೈಟೇ ಹೇಳ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.